ಓಹ್ ಬಂದ್ರಾ? ಬನ್ನಿ ಬನ್ನಿ. ಈಗೀಗ ಥಿಯೇಟ್ರ್ಗಳು ಫುಲ್ ಆಗೋದಕ್ಕೆ ಶುರುವಾಗಿವೆ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ಇನ್ನಷ್ಟು ಪುಷನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಸಿನಿಮಾನೇ ಕೃಷ್ಣಂ ಪ್ರಣಯ ಸಖಿ. ಹಾಗಿದ್ರೆ ಸಿನಿಮಾ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಎಲ್ಲವನ್ನೂ ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೃಷ್ಣಂ ಪ್ರಣಯ ಸಖಿ ಇದು ಶ್ರೀನಿವಾಸ್ ರಾಜು ಅವರ ನಿರ್ದೇಶನದಲ್ಲಿ ಥಿಯೇಟ್ರ್ಗಳಿಗೆ ಬಂದಿರುವಂಥ ಹೊಸ ಸಿನಿಮಾ. ಗಣೇಶ್, ಮಾಳವಿಕಾ ನಾಯರ್ ಮತ್ತು ಶರಣ್ಯ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ಟ್ರೇಲರ್ ಇಲ್ಲದೆ ಕೇವಲ ಸಾಂಗ್ಸ್ಗಳಿಂದನೇ ಭಾರಿ ಸದ್ದು ಮಾಡಿತ್ತು ಸಿನಿಮಾ. ಸೊ ಇಲ್ಲಿನ ಪ್ಲಾಟ್ ಕಡೆ ಬರೋದಾದರೆ, ಕೃಷ್ಣ ಗ್ರೂಪ್ ಆಫ್ ಕಂಪ್ನೀಸ್ನ CEO, 35 ವರ್ಷ ಆದರೂ ಕೂಡ ಇನ್ನೂ ಮದುವೆಯಾಗಿಲ್ಲ. ಆ್ಯಂಡ್ ಈಗ ಅವನು ಪ್ರಣಯ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದಾನೆ. ಬಟ್ ಅವರಿಬ್ಬರ ನಡುವೆ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ರೆ ಆ ಪ್ರಾಬ್ಲಮ್ ಏನು, ಆ್ಯಂಡ್ ಇದರಿಂದ ನಿರ್ದೇಶಕರು ಈ ಕಥೆಯನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಿ. ಸೊ ಇಲ್ಲಿನ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ, ಮೊದಲಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಅದಕ್ಕೆ ಅರ್ಜುನ್ ಜನ್ಯ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಲ್ರೆಡಿ ಸಾಂಗ್ಗಳಿಂದ ಎಲ್ಲರನ್ನೂ ಇಂಪ್ರೆಸ್ ಮಾಡಿದ್ರು. ಆ್ಯಂಡ್ ಅದು ಸಿನಿಮಾಗೂ ಕೂಡ ಅಷ್ಟೇ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದೆ. ಸಾಂಗ್ ಜಾಸ್ತಿ ಆದವು ಅನಿಸಿದ್ದು ಬಿಟ್ಟರೆ ಪ್ರತಿ ಸೀಕ್ವೆನ್ಸಸ್ನ ಕೂಡ ಫೀಲ್ ಮಾಡೋ ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇತ್ತು. ಆ್ಯಂಡ್ ಅದು ನನಗೆ ತುಂಬಾ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಇತ್ತೀಚೆಗೆ ಈ ಫ್ಯಾಕ್ಟರ್ ಸಿನಿಮಾಗಳಲ್ಲಿ ತುಂಬಾ ವರ್ಕ್ ಆಗ್ತಿದೆ. ಅಂದರೆ ಇರೋ ಕಥೆಯಿಂದ ನಮ್ಮ ತಲೆಗೆ ಹುಳ ಬಿಡೋ ಕೆಲಸ ಮಾಡೋದು. ಆ್ಯಂಡ್ ಅದು ಇಲ್ಲಿ ಕೂಡ ಇರೋದ್ರಿಂದ ಕಥೆ ರುಟೀನ್ ಅನಿಸಿದ್ರೂ ಕೂಡ ಈ ಸ್ಕ್ರೀನ್ ಪ್ಲೇ ಮುಂದೇನು ಅನಿಸೋ ಹಾಗೆ ಮಾಡುತ್ತೆ. ಆ್ಯಂಡ್ ಅದು ನನಗೆ ತುಂಬಾ ಇಂಪ್ರೆಸಿವ್ ಅನ್ನಿಸ್ತು. ಆ್ಯಂಡ್ ಅದು ಕಥೆಯಲ್ಲಿ ನಮ್ಮನ್ನು ಕೂರೋ ಹಾಗೆ ಮಾಡುತ್ತೆ. ಆ್ಯಂಡ್ ಅದೇ ಸಿನಿಮಾದ ದೊಡ್ಡ ಪಾಸಿಟಿವ್ ಕೂಡ ಅನ್ನಬಹುದು. ಮೇಕಿಂಗ್, ಸಿನಿಮಾಟೋಗ್ರಫಿ ಆ್ಯಂಡ್ ಲೊಕೇಶನ್ಸ್, ಇವರ ಸಿನಿಮಾಗಳಲ್ಲಿ ಫೀಲ್ ಗುಡ್ ಮೂಮೆಂಟ್ಸ್ ಇದ್ದೇ ಇರ್ತವೆ. ಆ್ಯಂಡ್ ಇಲ್ಲಿ ಮೇಕಿಂಗ್ ಕೂಡ ಟಾಪ್ ನಾಚಲ್ಲಿ ಇತ್ತು. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ, ಅದರಲ್ಲೂ ಸಾಂಗ್ಸ್ಗಳನ್ನು ವಿಜುವಲಿ ಸಖತ್ತಾಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿನ ಕಾಮಿಡಿ, ಆಫ್ಟರ್ ಲಾಂಗ್ ಟೈಮ್ ಸಾಧು ಕೋಕಿಲ ಅವರ ಪರ್ಫೆಕ್ಟ್ ಕಾಮಿಡಿ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ತೇನೆ. ಆ್ಯಂಡ್ ಅದಕ್ಕೆ ಜೊತೆಯಾಗಿದ್ದು ಮೈ ಫೇವ್ರೆಟ್ ರಂಗಾಯಣ ರಘು. ಅವರ ಸೀಕ್ವೆನ್ಸಸ್ ಸಖತ್ತಾಗಿ ನಗು ತರಿಸಿದ್ವು ನನಗೆ. ಪರ್ಫಾರ್ಮೆನ್ಸಸ್, ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಸ್ ಕೃಷ್ಣ, ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಪ್ರತಿ ಸೀಕ್ವೆನ್ಸಸ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ. ಇನ್ನು ಮಾಳವಿಕಾ ಆ್ಯಸ್ ಪ್ರಣಯ ಅವರ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಕನ್ನಡಕ್ಕೆ ಇನ್ನೊಬ್ಬ ಒಳ್ಳೆ ನಟಿಯಾಗೋ ಎಲ್ಲ ಕ್ವಾಲಿಟೀಸ್ ಕೂಡ ಇವರಲ್ಲಿವೆ ಅನ್ನಿಸ್ತು ನನಗೆ. ಅಷ್ಟು ಆಥೆಂಟಿಕ್ ಪರ್ಫಾರ್ಮೆನ್ಸ್ ಇತ್ತು ಅವರದ್ದು. ಇನ್ನು ಶರಣ್ಯ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಪ್ರಾಮಿನೇಟಿಂಗ್ ರೋಲಲ್ಲಿ ಕಾಣಿಸಿಕೊಂಡಿದ್ದರು. ಆ್ಯಂಡ್ ಅದಕ್ಕೆ ನ್ಯಾಯ ಒದಗಿಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ರಂಗಾಯಣ ರಘು ಅವರ ರೋಲೇ ಹಾಗಿತ್ತೋ ಏನೋ, ಬಟ್ ಅದನ್ನು ಬಿಟ್ಟರೆ ಸಖತ್ತಾಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಾಧು ಕೋಕಿಲ ಅವರು ಸಹ ಆಥೆಂಟಿಕ್ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಗೆಟಿವ್ಸ್ ಅಂದರೆ ಇಲ್ಲಿನ ಸಾಂಗ್ಸ್ ಆ್ಯಂಡ್ ಅವುಗಳ ಪ್ಲೇಸ್ಮೆಂಟ್. ಫೋರ್ಸ್ಫುಲಿ ಸಾಂಗ್ಸನ್ನು ಎಲ್ಲಿ ಬೇಕೋ ಅಲ್ಲಿ ತುರುಕಿದ್ದಾರೆ ಅನಿಸುತ್ತೆ. ಆ್ಯಂಡ್ ಅವು ನಾವು ಹೋಗ್ತಿರೋ ಪಾತಿಂದ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತವೆ. ಮತ್ತಿದು ಸಾಂಗ್ಸ್ ಚೆನ್ನಾಗಿದ್ದರೂ ಸಹ ಅನ್ಯೂಜುವಲ್ ಅನ್ನಿಸೋ ಹಾಗೆ ಮಾಡ್ತವೆ. ಸೊ ಇದನ್ನು ಬಿಟ್ಟು ಈ ಸಿನಿಮಾ ಇನ್ನೊಂದು ಕನ್ನಡ ಸಿನಿಮಾದ ಬೇಸ್ ಥರನೇ ಅನಿಸುತ್ತೆ. ಅದನ್ನು ಕಾಪಿ ಅಂತ ಕೆಲವರು ಅನ್ನಬಹುದು. ಬಟ್ ಪ್ರೆಸೆಂಟೇಷನ್ ಆ್ಯಂಡ್ ಸಿಚುವೇಶನ್ಸನ್ನು ನೋಡಿದಾಗ ಅದು ಡಿಫ್ರೆಂಟ್ ಆಗಿದೆ ಅನ್ನೋದಂತೂ ಗೊತ್ತಾಗುತ್ತೆ. ಸೊ ಓವರಾಲ್ ಆಗಿ ಇದೊಂದು ಒಳ್ಳೆಯ ಸಿನಿಮಾ. ಕಥೆ ರುಟೀನ್ ಆಗಿದ್ದರೂ ಸಹ ಸ್ಕ್ರೀನ್ ಪ್ಲೇಯಿಂದ ನಮ್ಮಲ್ಲಿ ಕ್ಯೂರಿಯಾಸಿಟಿನ ತರಿಸ್ತಾರೆ. ಸೊ ಫ್ಯಾಮಿಲಿ ಸಮೇತ ಹೋಗಿ ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಅಂದ್ಕೊಂಡಿದ್ರೆ ನೀವು ಖಂಡಿತ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಹೋಗಿ ಈ ಸಿನಿಮಾನ ನೋಡಬಹುದು. ಇನ್ನು ಆಲ್ರೆಡಿ ನೋಡಿರೋರು ನೀವಾಗಿದ್ದರೆ ದಯವಿಟ್ಟು ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.